ಏರೋಸ್ಪೇಸ್ ಇಂಜಿನಿಯರಿಂಗ್. ಏರೋಸ್ಪೇಸ್ ಇಂಜಿನಿಯರಿಂಗ್ ಅನ್ನೋದು ಏರ್ಕ್ರಾಫ್ಟ್, ಜೆಟ್ಸ್, ಏರೋಪ್ಲೇನ್ಸ್, ಹೆಲಿಕಾಪ್ಟರ್ಸ್, ಅದೇ ರೀತಿ ಎಲ್ಲ ಸ್ಪೇಸ್ ಕ್ರಾಫ್ಟ್ಗಳ ಅಭಿವೃದ್ಧಿಗೆ ಸಂಬಂಧಿಸಿದ ಇಂಜಿನಿಯರಿಂಗ್ ಪ್ರೋಗ್ರಾಮ್ ಆಗಿದೆ. ಇದರಲ್ಲಿ ವಿಮಾನ ಮತ್ತು ಬಾಹ್ಯಾಕಾಶ ನೌಕೆಗಳ ಡಿಸೈನಿಂಗ್, ಮ್ಯಾನುಫ್ಯಾಕ್ಚರಿಂಗ್, ಪ್ರೊಡಕ್ಷನ್, ಮೇಂಟೆನೆನ್ಸ್, ಟೆಸ್ಟಿಂಗ್ ಮತ್ತು ರಿಪೇರ್ ಕುರಿತು ಅಧ್ಯಯನ ಮಾಡಲಾಗುತ್ತದೆ. ಏರೋಸ್ಪೇಸ್ ಇಂಜಿನಿಯರಿಂಗ್ನಲ್ಲಿ ಹೆಚ್ಚಿನ ಭಾಗವು ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಸ್ಟ್ರಕ್ಚರ್ಸ್, ಮ್ಯಾಥಮ್ಯಾಟಿಕ್ಸ್, ಫಿಸಿಕ್ಸ್, ಎಲೆಕ್ಟ್ರಿಸಿಟಿ, ರೋಬೋಟಿಕ್ಸ್, ಏರೋನಾಟಿಕ್ಸ್ ಮುಂತಾದವುಗಳು ಒಳಗೊಂಡಂತೆ ಒಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನು ಕೂಡ ಒಳಗೊಂಡಿದೆ. ಇದು ಪ್ರಮುಖ 2 ಬ್ರಾಂಚಸ್ ಅನ್ನು ಹೊಂದಿದೆ: ಏರೋನಾಟಿಕಲ್ ಇಂಜಿನಿಯರಿಂಗ್ ಮತ್ತು ಆಸ್ಟ್ರೋನಾಟಿಕಲ್ ಇಂಜಿನಿಯರಿಂಗ್. ಏರೋನಾಟಿಕಲ್ ಇಂಜಿನಿಯರಿಂಗ್ ಥಿಯರಿ, ಏರ್ಕ್ರಾಫ್ಟ್ ಟೆಕ್ನಾಲಜಿ ಮತ್ತು ಭೂಮಿಯ ವಾತಾವರಣದಲ್ಲಿ ಹಾರಾಟದ ಪ್ರಾಕ್ಟೀಸ್ ಮೇಲೆ ಫೋಕಸ್ ಮಾಡಿದರೆ, ಆಸ್ಟ್ರೋನಾಟಿಕಲ್ ಇಂಜಿನಿಯರಿಂಗ್ ಸ್ಪೇಸ್ ಕ್ರಾಫ್ಟ್ ಅಥವಾ ಬಾಹ್ಯಾಕಾಶ ನೌಕೆಗಳು ಮತ್ತು ಸೈನ್ಸ್ ಆ್ಯಂಡ್ ಸ್ಪೇಸ್ ಕ್ರಾಫ್ಟ್ ಟೆಕ್ನಾಲಜಿಯ ಮೇಲೆ ಕೇಂದ್ರೀಕರಿಸುತ್ತದೆ ಎಂಬುದಾಗಿದೆ. ಏರೋಸ್ಪೇಸ್ ಇಂಜಿನಿಯರಿಂಗ್ ಕೋರ್ಸನ್ನು Btech ಮತ್ತು BE ಆಗಿ ಪದವಿಯಲ್ಲಿ ಕಳೆಯಬಹುದು. ಹಾಗೆಯೇ ME ಮತ್ತು Mtechನೊಂದಿಗೆ ಸ್ನಾತಕೋತ್ತರ ಅಧ್ಯಯನವನ್ನು ಕೂಡ ಮಾಡಬಹುದು. PhDಯಲ್ಲಿ ಆಸಕ್ತಿ ಇದ್ದರೆ ಅದನ್ನು ಕೂಡ ಮಾಡಲು ಅವಕಾಶವಿದೆ. ಅದೇ ರೀತಿ 3 ವರ್ಷಗಳ ಡಿಪ್ಲೊಮಾ ಪ್ರೋಗ್ರಾಮ್ನಲ್ಲಿ ಕೂಡ ಏರೋಸ್ಪೇಸ್ ಇಂಜಿನಿಯರಿಂಗನ್ನು ಕೆಲವೊಂದು ಇನ್ಸ್ಟಿಟ್ಯೂಟ್ ಪ್ರೊವೈಡ್ ಮಾಡುತ್ತಿದೆ. ಏರೋಸ್ಪೇಸ್ ಇಂಜಿನಿಯರಿಂಗನ್ನು ಕಲಿಯುವಾಗ ಗೌರ್ಮೆಂಟ್ ಆಗಲಿ, ಪ್ರೈವೇಟ್ ಆಗಲಿ, ಯಾವುದೇ ಇನ್ಸ್ಟಿಟ್ಯೂಟ್ ಆಗಲಿ ಈ ಕೋರ್ಸನ್ನು ಕಲಿಯಲು ಪ್ರಾಕ್ಟೀಸ್ ಮಾಡಲು ಬೇಕಾದ ಫೆಸಿಲಿಟಿ ಇದೆಯೇ, ಪ್ರಾಕ್ಟಿಕಲ್ ಸ್ಟಡೀಸ್ಗೆ ಹೆಚ್ಚಿನ ಅವಕಾಶವಿದೆಯೇ, ಪ್ಲೇಸ್ಮೆಂಟ್ ಆಪರ್ಚುನಿಟೀಸ್ ನೀಡುತ್ತಿದ್ದಾರೆಯೇ ಮುಂತಾದ ಮಾಹಿತಿಗಳನ್ನು ತಿಳಿದು ಮುಂದುವರಿಯಬೇಕಾಗಿದೆ. ಏಕೆಂದರೆ ಇದನ್ನು ಕಲಿತ ಕೆಲವು ವಿದ್ಯಾರ್ಥಿಗಳು ಏರೋಸ್ಪೇಸ್ ಇಂಜಿನಿಯರಿಂಗ್ ಅನ್ನೋದು ಇಂಜಿನಿಯರಿಂಗ್ ಬ್ರಾಂಚ್ನಲ್ಲಿಯೇ ಟಫೆಸ್ಟ್ ಇಂಜಿನಿಯರಿಂಗ್ ಬ್ರಾಂಚ್ ಇದಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆದ್ದರಿಂದ ಕಲಿಯುವ ಇನ್ಸ್ಟಿಟ್ಯೂಟ್ ಎಲ್ಲ ಫೆಸಿಲಿಟಿ ಇರುವುದು ಅನಿವಾರ್ಯವಾಗಿದೆ. ಒಂದೊಂದು ವಿಷಯವೂ ಕೂಡ ಪ್ರಾಕ್ಟಿಕಲ್ ಆಗಿ ಕಲಿಯಬೇಕಾಗಿದೆ. ಏರೋಸ್ಪೇಸ್ ಎಂಬ ಕೋರ್ಸನ್ನು ಕೇಳುವಾಗ ಆಲೋಚಿಸದೆ, ಚಿಂತಿಸದೆ ತೆಗೆದುಕೊಳ್ಳಬೇಡಿ. ಉತ್ತಮ ಆಸಕ್ತಿಯೊಂದಿಗೆ, ಡೆಡಿಕೇಶನ್ನೊಂದಿಗೆ, ಫೋಕಸ್ಡ್ ಆಗಿ, ಪ್ಯಾಷನೆಟ್ ಆಗಿ ಅಧ್ಯಯನ ಮಾಡಲು ಬಯಸುವವರು ಚೂಸ್ ಮಾಡಬೇಕಾದ ಒಂದು ಕೋರ್ಸ್ ಆಗಿದೆ ಏರೋಸ್ಪೇಸ್ ಇಂಜಿನಿಯರಿಂಗ್ ಅನ್ನೋದು. ಏರೋಸ್ಪೇಸ್ ಇಂಜಿನಿಯರಿಂಗನ್ನು ಕಲಿಯಲು ಬೇಕಾದ ಎಲಿಜಿಬಿಲಿಟಿ ಅನ್ನೋದು PUCಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮ್ಯಾಟಿಕ್ಸ್ ಅನ್ನು ಒಳಗೊಂಡಿರುವ ಸೈನ್ಸ್ ಸ್ಟ್ರೀಮ್ನಿಂದ ಬಂದವರಾಗಿರಬೇಕು. ಇದರ ಅಡ್ಮಿಷನ್ಗೆ ಯೂನಿವರ್ಸಿಟಿ ಲೆವೆಲ್, ನ್ಯಾಷನಲ್ ಲೆವೆಲ್ ಅಥವಾ ಸ್ಟೇಟ್ ಲೆವೆಲ್ ಎಂಟ್ರೆನ್ಸ್ ಎಕ್ಸಾಮ್ಗೆ ಪ್ರಿಪೇರ್ ಆದರೆ ಉತ್ತಮ. ಅದೇ ರೀತಿ ಕೆಲವೊಂದು ಇನ್ಸ್ಟಿಟ್ಯೂಟ್ ನಿಮ್ಮ PUC ಮಾರ್ಕ್ಸ್ ಮೇಲೆ ಅಡ್ಮಿಷನ್ ಮಾಡಲಾಗುತ್ತದೆ. ಇನ್ನು ಇದರಲ್ಲಿ ಬರುವ ಕೆಲವೊಂದು ಸಬ್ಜೆಕ್ಟ್ಸ್ ನೋಡೋದಾದರೆ ಏರ್ಕ್ರಾಫ್ಟ್ ಮೆಟೀರಿಯಲ್ ಸೈನ್ಸ್, ಏರ್ಕ್ರಾಫ್ಟ್ ಪರ್ಫಾರ್ಮೆನ್ಸ್ ಆ್ಯಂಡ್ ಸ್ಟ್ರಕ್ಚರ್ಸ್, ಪ್ರೊಪಲ್ಷನ್, ಏರೋಡೈನಮಿಕ್ಸ್, ಸ್ಟ್ರಕ್ಚರಲ್ ಅನಾಲಿಸಿಸ್, ಆಟೋಮೆಟಿಕ್ ಕಂಟ್ರೋಲ್ ಆ್ಯಂಡ್ ಡೈನಮಿಕ್ಸ್, ಸಾಲಿಡ್ ಮೆಕ್ಯಾನಿಕ್ಸ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಸಿಸ್ಟಮ್ ಮುಂತಾದ ಸಬ್ಜೆಕ್ಟ್ಸ್ ಮತ್ತು ಸಿಲೆಬಸ್ಗಳನ್ನು ಈ ಕೋರ್ಸ್ನಲ್ಲಿ ಕಾಣಬಹುದು. ಇದನ್ನು ಕಲಿಯಲು ಬೇಕಾದ ಕೋರ್ಸ್ ಫೀ ಅನ್ನೋದು ದುಬಾರಿಯಾಗಿರುತ್ತದೆ. ಸೊ PUCಯಲ್ಲಿ ಒಳ್ಳೆಯ ಮಾರ್ಕ್ಸನ್ನು ಪಡೆದು ಹಲವಾರು ಸ್ಕಾಲರ್ಶಿಪ್ ಇರುವುದರಿಂದ ಅದಕ್ಕೆ ಅಪ್ಲೈ ಮಾಡುವುದರ ಮೂಲಕ ಈ ಕೋರ್ಸ್ಗೆ ಜಾಯಿನ್ ಆಗಲು ಪ್ರಯತ್ನಿಸಿ. ಏರೋಸ್ಪೇಸ್ ಇಂಜಿನಿಯರಿಂಗನ್ನು ಆಯ್ಕೆ ಮಾಡುವಂತಹ ವಿದ್ಯಾರ್ಥಿಗಳು ಭಾರತ ಮತ್ತು ವಿದೇಶಗಳಲ್ಲಿ ಒಳ್ಳೆಯ ಫ್ಯೂಚರನ್ನು ಹೊಂದಿದ್ದಾರೆ. ಹಲವಾರು ಕಂಪನಿಗಳು ಏರೋಸ್ಪೇಸ್ ಟೆಕ್ನಾಲಜಿಯಲ್ಲಿ ಮತ್ತು ಏರೋಸ್ಪೇಸ್ ಇಂಡಸ್ಟ್ರಿಯಲ್ಲಿ ಅಭಿವೃದ್ಧಿ ಹೊಂದುತ್ತಿದೆ ಮತ್ತು ಅವಕಾಶಗಳು ಹೆಚ್ಚಾಗುತ್ತಿದೆ ಎನ್ನಬಹುದು. ಏರೋಸ್ಪೇಸ್ ಇಂಜಿನಿಯರಿಂಗನ್ನು ಕಲಿತ ವಿದ್ಯಾರ್ಥಿಗಳು ಏರ್ಕ್ರಾಫ್ಟ್, ಆಟೋಮೋಟಿವ್ ಸೆಕ್ಟರ್, ಪವರ್ ಸೆಕ್ಟರ್, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಕ್ಟರ್ ಮುಂತಾದವುಗಳಲ್ಲಿ ವರ್ಕ್ ಮಾಡಬಹುದು. ಈಗಾಗಲೇ ಹೆಚ್ಚಿನ ಏರೋಸ್ಪೇಸ್ ಇಂಜಿನಿಯರ್ಗಳನ್ನು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ISRO ನೇಮಿಸಿಕೊಂಡಿದೆ. ಅದೇ ರೀತಿ ಪ್ರತಿಷ್ಠಿತ ಕಂಪನಿಗಳಾದ ನ್ಯಾಷನಲ್ ಏರೋನಾಟಿಕಲ್ ಲ್ಯಾಬೊರೇಟರಿ, ಸಿವಿಲ್ ಏವಿಯೇಷನ್ ಡಿಪಾರ್ಟ್ಮೆಂಟ್, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಲ್ಯಾಬೊರೇಟರಿ, ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಮುಂತಾದವುಗಳಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗ್, ಏರೋನಾಟಿಕಲ್ ಇಂಜಿನಿಯರಿಂಗ್ ಕಲಿತವರು ಕೆಲಸ ಮಾಡುತ್ತಿದ್ದಾರೆ. ಹಾಗೆಯೇ ನ್ಯಾಷನಲ್, ಇಂಟರ್ನ್ಯಾಷನಲ್, ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಏರ್ಲೈನ್ಸ್ ಸರ್ವೀಸಸ್ ಹಾಗೂ ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ನಲ್ಲಿ ಉದ್ಯೋಗಾವಕಾಶಗಳನ್ನು ಕಾಣಬಹುದು. ಏರೋಸ್ಪೇಸ್ ಕಲಿತವರು ವಿಮಾನಗಳನ್ನು ಹಾರಿಸುತ್ತಾರೆಯೇ ಎಂದು ಕೇಳಿದರೆ ಅದಕ್ಕಿರುವ ಉತ್ತರ ಇಲ್ಲ ಎಂದಾಗಿದೆ. ವಿಮಾನಗಳನ್ನು ಹಾರಿಸುವವರು ಪೈಲಟ್ಗಳಾಗಿದ್ದಾರೆ. ಪೈಲಟ್ ಆಗಲು ಬೇಕಾದ ಕೋರ್ಸ್ಗಳ ವಿವರಗಳನ್ನು ಆಲ್ರೆಡಿ ಈ ಚಾನೆಲ್ನಲ್ಲಿ ಚರ್ಚಿಸಲಾಗಿದೆ. ಸೊ ಆಸಕ್ತಿ ಇದ್ದರೆ ಚೆಕ್ ಮಾಡಬಹುದು. ಏರೋಸ್ಪೇಸ್ ಇಂಜಿನಿಯರ್ಗಳು ಮನುಷ್ಯರಡಿಯಲ್ಲಿ ನಂಬಲಾಗದಂತಹ ಸಾಹಸಗಳಿಗೆ ಕಾರಣರಾಗಿದ್ದಾರೆ. ವೆದರ್ ಫೋರ್ಕಾಸ್ಟ್ಸ್, ಮೊಬೈಲ್ ಫೋನ್ಸ್, ಟೆಲಿವಿಷನ್ ಬ್ರಾಡ್ಕಾಸ್ಟ್, ಸ್ಪೇಸ್ ಫ್ಲೈಟ್ಸ್ ಮುಂತಾದವುಗಳಲ್ಲಿ ಏರೋಸ್ಪೇಸ್ ಇಂಜಿನಿಯರ್ಗಳ ಪಾತ್ರ ಅಧಿಕವಿರುವುದನ್ನು ಕಾಣಬಹುದು. ಏರೋಸ್ಪೇಸ್ ಮಾರ್ಕೆಟ್ ಅನ್ನೋದು ರಾಷ್ಟ್ರೀಯ ಮತ್ತು ಗ್ಲೋಬಲ್ ಎಕಾನಮಿಯಲ್ಲಿ ಬೆಳೆಯುತ್ತಿರುವ ಭಾಗವಾಗಿದೆ. ಮುಂದಿನ ದಿನಗಳಲ್ಲಿ ಏರೋಸ್ಪೇಸ್ ಇಂಡಸ್ಟ್ರಿ ಹಲವಾರು ಗ್ರೋತ್ ಆಪರ್ಚುನಿಟೀಸ್ ನೀಡುವುದರಲ್ಲಿ ಸಂಶಯವಿಲ್ಲ ಅನ್ನಬಹುದು. ಇದನ್ನು ಕಲಿಯಲು ಬಯಸುವ ವಿದ್ಯಾರ್ಥಿಗಳು ಈ ವಿಡಿಯೋ ಮಾತ್ರ ನೋಡದೆ ಹಲವಾರು ಮಾಹಿತಿಗಳನ್ನು ಸಂಗ್ರಹಿಸಿ, ಆಲೋಚಿಸಿ, ಆಯ್ಕೆ ಮಾಡಿ, ಹಾರ್ಡ್ ವರ್ಕ್ ಮಾಡಿ, ಡೆಡಿಕೇಟೆಡ್ ಆಗಿ ಕಲಿಯಿರಿ. ಉತ್ತಮ ಭವಿಷ್ಯ ನಿಮ್ಮದಾಗಲಿ. ಇನ್ನೂ ಹಲವಾರು ಎಜುಕೇಷನಲ್ ವಿಡಿಯೋಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. PUC ಕಲಿಯುತ್ತಿರುವಂತಹ ನಿಮ್ಮ ಸ್ನೇಹಿತರಿಗೂ ತಲುಪಿಸಿ. ಶುಭವಾಗಲಿ. ನಮಸ್ಕಾರ.